ಕಾಂಗ್ರೆಸ್ ಖಾತೆ ಬಡಿದಾಟದ ಬೆಂಕಿಗೆ ಬಿಜೆಪಿ ತುಪ್ಪ ಸುರಿದಿದೆ. ಖಾತೆ ಬಡಿದಾಟಕ್ಕೂ ಕಸದಿಂದ ವಿದ್ಯುತ್ ಉತ್ಪಾದನೆ ಯೋಜನೆಗೂ ಲಿಂಕ್ ಇದೆಯಾ? ಹಾಗಾದ್ರೆ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಯೋಜನೆಗೆ ಬಡಿದಾಟ. ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯ ಒಂದು ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡೋ ಯೋಜನೆಗೆ ಬಡಿದಾಟ. ಈ ರೀತಿ ಬೆಂಗಳೂರಿನಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಸ್ಫೋಟಕ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಯೋಜನೆಗಾಗಿಯೇ ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಬಡಿದಾಟ ಶುರುವಾಯಿತಾ? ಇದು ಇಸ್ರೇಲ್ ಮತ್ತು ಜರ್ಮನಿ ಅವರು ನೀಡಿರತಕ್ಕಂತ ಯೋಜನೆ. ಇದರಿಂದ ಲೂಟಿ ಹೊಡೆಯೋದಕ್ಕೆ ಖಾತೆಗಾಗಿ ಬಿಗಿಪಟ್ಟು ಹಿಡಿತಾರೆ. ಇದರಲ್ಲಿ 10,000 ಕೋಟಿಗಳ ಹಗರಣ ನಡೆದಿದೆ ಅಂತ ಅಶೋಕ್ ಹೇಳಿದ್ರು. ತಕ್ಷಣ ಈ ಟೆಂಡರ್ನ ಕ್ಯಾನ್ಸಲ್ ಮಾಡಬೇಕು ಅಂತ ಆಗ್ರಹಿಸಿದ್ರು. ಬೆಂಗಳೂರು ಜನಗಳ ಮೇಲೆ ಕಸದ ತೆರಿಗೆ ಹಾಕಿದ್ದಾರೆ, ಅದರ ಜೊತೆ ಸೆಸ್ಗಳನ್ನು ಹಾಕ್ತಾ ಇದ್ದಾರೆ. ಮತ್ತೆ ಈಗ ಕೊಡ್ತಾ ಇರೋ ಬಲಾಢ್ಯ ಕಂಪನಿಗಳು, ಮೊದಲೆಲ್ಲ ಇಲ್ಲಿ ಕಸ ಗುಡಿಸ್ತಾ ಇದ್ದವರು, ಟಿಪ್ಪರ್ ತೆಗಿತಾ ಇದ್ದವರು, ತಗೊಂಡೋಗಿ ಸಾಗಾಣಿಕೆ ಮಾಡ್ತಾ ಇದ್ದವರು, ಅಲ್ಲಿ ನಡೆಸ್ತಾ ಇದ್ದವರು, ಸಂಸ್ಕರಣೆ ಮಾಡ್ತಾ ಇದ್ದವರು ಎಲ್ಲ ಕರ್ನಾಟಕದವರು, ಆಲ್ಮೋಸ್ಟ್ ಆಲ್ ಕರ್ನಾಟಕದವರು. ನಮ್ಮ ಜನಕ್ಕೆಲ್ಲ ಕರ್ನಾಟಕದ ಜನಕ್ಕೆ ಸಿಕ್ಕಿತ್ತು. ಈಗ ಒಂದೇ ಒಂದ್ಸರಿ ಈ ಹಗರಣ 36,000 ಕೋಟಿಯಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ತಗೊಂಡಿದ್ದಾರೆ. ಇದು 10,000 crore ಕಿಕ್ ಬ್ಯಾಕ್ ತಗೊಂಡಿರುವಂತ ದೊಡ್ಡ ಹಗರಣ ಇದು. ಯಾವ ಮನೆ ಆಳನೂ ಕೂಡ ಬುದ್ಧಿ ಇರೋನು, ಜ್ಞಾನ ಇರೋನು, ಅವ್ರ ಸರ್ಕಾರದ ಅವಧಿ ಏನಿರ್ತದೆ ಅಲ್ಲಿಗೆ ಟೆಂಡರ್ ಮಾಡ್ತಾನೆ. ಪ್ರತಿ ವರ್ಷ ಕಾರ್ಪೊರೇಷನ್ ಅಲ್ಲಿ ಏನ್ ಟೆಂಡರ್ ಮಾಡ್ತಾ ಇದ್ರು, 1 ವರ್ಷಕ್ಕೆ ಟೆಂಡರ್ ಮಾಡ್ತಾ ಇದ್ರು. ಅಮ್ಮಮ್ಮ ಅಂದ್ರೆ 2 ವರ್ಷ, 2 years. ಇವ್ರು ಏನ್ ಮಾಡಿದ್ದಾರೆ, 30 ವರ್ಷದ ಟೆಂಡರ್, ಮುಂದಿನ 30 ಒಂದು ಜನರೇಷನ್. ನಾನು ಇರಲ್ಲ, ಡಿ.ಕೆ.ನೂ ಇರಲ್ಲ, ಸಿದ್ದರಾಮಯ್ಯನವರು ಇರಲ್ಲ, ನನ್ಗನ್ಸ್ತತಿ ಬಹಳ ಜನ ಇರೋದೇ ಇಲ್ಲ ಇಲ್ಲಿ. ಇನ್ನು 30 ವರ್ಷಕ್ಕೆ ಏನಾನ್ ಸಮಯ ಇರ್ತೀರಾ? ಈ ಪದ್ಧತಿ ಸಾಧ್ಯವೇ ಇಲ್ಲ. ಆಮೇಲೆ ಇನ್ನೊಂದು ಅಡಿಷನ್ ಅಂದ್ರೆ ಪ್ಲಸ್ 35 ವರ್ಷ ಅಂದ್ರೆ 65 ವರ್ಷದ ಟೆಂಡರ್ ಇದು. 30 + 35 years. ಇನ್ ಜನ್ಮದಲ್ಲಿ ಯಾವನು ಟೆಂಡರ್ ಕರೆಯಂಗೆ ಇಲ್ಲ. ಇದು ಬೆಂಗಳೂರು ಜನಗಳ ಮೇಲೆ ಕಸದ ತೆರಿಗೆ. ಬೆಂಗಳೂರು ಅಭಿವೃದ್ಧಿ ಖಾತೆಗೆ ಕಿತ್ತಾಡ್ತಿರೋದು ಈ ಹಗರಣಕ್ಕಾಗಿ. ಇದರಿಂದ ಲೂಟಿ ಹೊಡೆಯೋದಕ್ಕೆ ಖಾತೆಗಾಗಿ ಬಿಗಿಪಟ್ಟು ಹಿಡಿತಿದ್ದಾರೆ. ತಕ್ಷಣ ಈ ಟೆಂಡರ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಕಪ್ಪು ಪಟ್ಟಿ ಇರೋನಿಗೆ ಯಾಕೆ ಟೆಂಡರ್ ನೀಡ್ತಿದ್ದೀರಿ? ಈ ಟೆಂಡರ್ ರದ್ದು ಮಾಡಿ ಅಂತ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ದಾಖಲೆಗಳ ಮೂಲಕ ರಾಜ್ಯಪಾಲರಿಗೆ ದೂರು ಕೊಡ್ತೀನಿ, ಅಷ್ಟೇ ಅಲ್ಲದೆ ಲೋಕಾಯುಕ್ತರನ್ನ ಮಧ್ಯಾಹ್ನ ಭೇಟಿ ಮಾಡಿ ದೂರು ಕೊಡ್ತೀನಿ. ಇಸ್ರೇಲ್ ಮತ್ತು ಜರ್ಮನಿ ಅವರು ಉಚಿತವಾಗಿ ಕಸದಿಂದ ವಿದ್ಯುತ್ ಉತ್ಪಾದನೆ ಮಾಡತಕ್ಕಂಥ ಯೋಜನೆ ನೀಡಿದ್ದಾರೆ. ಆದರೆ ಈ ಯೋಜನೆ ಕಸದ ಬುಟ್ಟಿಗೆ ಹಾಕಿದ್ದಾರೆ ಇವರು. ಬೆಂಗಳೂರು ಜನರ ಪಾಲಿಗೆ ಇದು ಒಂದು ಮರಣ ಶಾಸನ ಅಂತ. ಬೆಂಗಳೂರು ನಗರದಲ್ಲಿ ಕಸ ವಿಲೇವಾರಿ ಹಾಗೂ ಕಸದಿಂದ ವಿದ್ಯುತ್ ಉತ್ಪಾದನೆ ಯೋಜನೆ ಹಲವು ವರ್ಷಗಳಿಂದ ಚರ್ಚೆಯಲ್ಲಿದೆ. ನಗರದ ಹೆಚ್ಚುತ್ತಿರುವ ಕಸದ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಂಡುಕೊಳ್ಳುವ ಉದ್ದೇಶದಿಂದ ವಿವಿಧ ಯೋಜನೆಗಳು ಪ್ರಸ್ತಾಪ ಆಗಿದೆ. ಈಗ ಇದೇ ಯೋಜನೆಗೆ ಸಂಬಂಧಪಟ್ಟ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ಗಂಭೀರವಾದಂತಹ ಒಂದು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಅವರ ಪ್ರಕಾರ ಬೆಂಗಳೂರು ಅಭಿವೃದ್ಧಿ ಖಾತೆಯ ಮೇಲೆ ನಡೀತಿರ್ತಕ್ಕಂಥ ರಾಜಕೀಯ ಪೈಪೋಟಿ ಏನಿದೆ, ಆ ಪೈಪೋಟಿಯ ಹಿಂದೆ ಕೂಡ ಈ ಯೋಜನೆಯ ಆರ್ಥಿಕ ಮಹತ್ವ ಇದೆ. ಕಸದಿಂದ ವಿದ್ಯುತ್ ಉತ್ಪಾದನೆ ಯೋಜನೆಯಲ್ಲಿ ದೊಡ್ಡ ಪ್ರಮಾಣದ ಹಣಕಾಸು ವ್ಯವಹಾರಗಳಿರ್ತಕ್ಕಂಥ ಕಾರಣ ಕೆಲವರು ಈ ಖಾತೆಯನ್ನ ಪಡೆಯೋದಕ್ಕೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂತ ಆರೋಪ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಹನುಮಂತರಾಜು, ಈಗ ಕಸದ ವಿಚಾರವಾಗಿ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಆಕ್ಚುಲಿ ಆರ್ ಅಶೋಕ್ ಅವರು ಹೇಳ್ತಿರೋದ್ರಲ್ಲಿ ಎಷ್ಟು ನಿಜ ಇದೆ? ಈಗ 65 ವರ್ಷ ಬೇಕು, ಅಷ್ಟೊತ್ತಿಗೆ ನಾವೇ ಇರಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. 30 ವರ್ಷದಲ್ಲಿ ನಾವು ಯಾರು ಕೂಡ ಇರಲ್ಲ ಅಂತದ್ರಲ್ಲಿ ಇವರು ಟೆಂಡರು 30 + 35 65 ವರ್ಷ ಕೊಟ್ಟಿದ್ದಾರೆ ಅಂತ. ಇದ್ರ ಬಗ್ಗೆ ಏನ್ ಹೇಳ್ತೀರಿ ತಾವು?
ಎಸ್ ಪ್ರಮೋದ್, ಈಗ ಏನು ವಿರೋಧ ಪಕ್ಷದ ನಾಯಕ ಆಗಿರುವಂತಹ ಆರ್ ಅಶೋಕ್ ಅವರು ಸರ್ಕಾರದ ಮೇಲೆ ಸಾಕಷ್ಟು ಗಂಭೀರವಾದ ಆರೋಪವನ್ನ ಮಾಡ್ತಿದ್ದಾರೆ. ಈಗಾಗಲೇ ಏನು ಟೆಂಡರ್ ಆಗಿದೆ ಕಸ ಸಂಗ್ರಹಣೆ ಮತ್ತು ವಿಲೇವಾರಿ ಸಂಬಂಧಪಟ್ಟಂಗೆ ಈಗಾಗಲೇ 36 ಕೋಟಿಗೆ ಸಂಬಂಧಪಟ್ಟಂಗೆ ಟೆಂಡರ್ ಆಗಿದೆ. ಆ ಟೆಂಡರ್ ನಲ್ಲಿ ಈಗಾಗಲೇ 10,000 ಕೋಟಿಯನ್ನ ಸರ್ಕಾರ ಕಿಕ್ ಬ್ಯಾಕ್ ಅನ್ನ ಪಡೆದಿದೆ ಅಂತ ಹೇಳಿ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ. ಏನು ಬೆಂಗಳೂರಿನಲ್ಲಿರ್ತಕ್ಕಂಥ ಕಸ ಸಂಗ್ರಹಣೆ ಹಾಗೂ ವಿಲೇವಾರಿ ಸಂಬಂಧಪಟ್ಟಂತೆ ಈಗಾಗಲೇ ಕಪ್ಪು ಪಟ್ಟಿಗೆ ಸೇರ್ತಕ್ಕಂಥ ರಾಮ್ಕಿ ಅನ್ನೋ ಕಂಪನಿಗೆ ಈಗ ಟೆಂಡರ್ ಅನ್ನ ನೀಡಿದ್ದಾರೆ. ಈಗಾಗಲೇ ದೇಶದಲ್ಲಿ ಹಾಗೂ ಬೆಂಗಳೂರು ರಾಜ್ಯದಲ್ಲಿ ಈ ರಾಮ್ಕಿ ಅನ್ನೋ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಿತ್ತು. ಈ ಕಪ್ಪು ಪಟ್ಟಿಗೆ ಈಗಾಗಲೇ ಟೆಂಡರ್ ಪ್ರಸ್ತಾವನೆಯನ್ನ ನೀಡಿದ್ದಾರೆ. ಈ ಹಿಂದೆ ಕೂಡ ಏನು ಈಗಾಗಲೇ ಕಸ ಸಂಗ್ರಹಣೆ ಮತ್ತು ವಿಲೇವಾರಿಗೆ ಸಂಬಂಧಪಟ್ಟಂಗೆ 1 ಟನ್ಗೆ 240 ರೂಪಾಯಿ ವೆಚ್ಚ ತಲುಪ್ತಿದೆ. ಇದೀಗ ಏನು ಹೊಸ ಪ್ರಸ್ತಾವನೆ ಬಂದಿದೆ, ಅದರ ವೆಚ್ಚ 1 ಟನ್ಗೆ 2,449 ರೂಪಾಯಿ ಇದೆ. ಬಹುಶಃ ಸುಮಾರು 90ರಷ್ಟು 900 ಪಟ್ಟು ಈ ವೆಚ್ಚ ಜಾಸ್ತಿ ಅಧಿಕವಾಗಿದೆ. ಈ ರೀತಿಯಾಗಿ ದೆಹಲಿ ಮೂಲದ ರಾಮ್ಕಿ ಅನ್ನೋ ಕಂಪನಿಗೆ ಟೆಂಡರ್ ನೀಡೋ ಮೂಲಕ ಸರ್ಕಾರ ಬಹು ದೊಡ್ಡವಾದ ಕಸ ಸಂಗ್ರಹಣೆಯ ಇಡೀ ದೇಶದಲ್ಲೇ ಕಸ ಸಂಗ್ರಹಣೆಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಹಗರಣ ಮಾಡಿದೆ ಅಂತ ಹೇಳಿ ಆರ್ ಅಶೋಕ್ ಅವರು ಈಗ ತಮ್ಮ ಇದನ್ನ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಇದಾದ ನಂತರದಲ್ಲಿ ಏನು ಆರ್ ಅಶೋಕ್ ಅವರು ರಾಜ್ಯಭವನಕ್ಕೆ ತೆರಳಿ ಲೋಕಭವನಕ್ಕೆ ತೆರಳಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ದಾಖಲೆ ಸಮೇತ ತಮ್ಮ ಕಾಂಗ್ರೆಸ್ನ ಹಗರಣಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ದೂರನ್ನು ನೀಡಿದ್ದಾರೆ. ಇದಾದ ನಂತರದಲ್ಲಿ 3 ಗಂಟೆಗೆ ಲೋಕಾಯುಕ್ತಕ್ಕೂ ತೆರಳಿ ಅಲ್ಲೂ ಸಹ ದೂರನ್ನು ದಾಖಲಿಸುವುದಾಗಿ ಹೇಳಿದ್ದಾರೆ. ಪ್ರಮೋದ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಹನುಮಂತರಾಜು.